ಆಪ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಜೂನ್ 22ರವರೆಗೆ ಟೆಲಿಗ್ರಾಂಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಟೆಲಿಗ್ರಾಂ ಆಪ್ಗೆ ನಿರ್ಬಂಧವನ್ನು ಹೇರಲಾಗಿದೆ. ಟೆಲಿಗ್ರಾಂ ಆಪ್ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅಂತೇಳಿ ಹಿಂದೆ ಮಾಹಿತಿ ಇದೆ. ಹಿನ್ನೆಲೆಯಲ್ಲಿ ಅಕ್ರಮ ತಡೆಗೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಟೆಲಿಗ್ರಾಂ ಆಪ್ಗೆ ತಾತ್ಕಾಲಿಕವಾಗಿ ಅಂದರೆ ಎಕ್ಸಾಮ್ ತನಕ ನಿರ್ಬಂಧವನ್ನು ಹೇರಿ ಆದೇಶವನ್ನು ಜಾರಿಗೊಳಿಸಲಾಗಿದೆ. ಜೂನ್ 21ನೇ ತಾರೀಕು ದೇಶದಾದ್ಯಂತ ನೀಟ್ ಮರು ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ. ಕಳೆದ ಸತಿ ನೋಡಿದ್ವಿ ನಾವು, ಟೆಲಿಗ್ರಾಂನಿಂದ ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು. ಸಾಕಷ್ಟು ಆಕ್ರೋಶ ಇದಕ್ಕೆ ವ್ಯಕ್ತವಾಗಿತ್ತು. ಮರು ಪರೀಕ್ಷೆ ಅಂತ ಹೇಳಿ ನಿಗದಿ ಮಾಡಿದಾಗಲೇ ಆಕ್ರೋಶ ವ್ಯಕ್ತವಾಗಿತ್ತು. ಯಾರೋ ಮಾಡೋದು ತಪ್ಪು, ನಮ್ಗೆ ಯಾಕೆ ಶಿಕ್ಷೆ ಕೊಡ್ತೀರಾ ಅಂತ ಸಾಕಷ್ಟು ಆಕ್ರೋಶವನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ರು. ಈಗ ಈ ಹಿಂದೆ ಆದಂತ ತಪ್ಪುಗಳು ರಿಪೀಟ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೆ. ಅದರಲ್ಲಿ ಒಂದು ಈ ಅಕ್ರಮ ತಡೆಗೆ, ಕ್ವೆಶ್ಚನ್ ಪೇಪರ್ ಲೀಕ್ ಆಗಬಾರದು ಟೆಲಿಗ್ರಾಂ ಮುಖೇನ ಅಂತ ಹೇಳಿ ತಾತ್ಕಾಲಿಕವಾಗಿ ಟೆಲಿಗ್ರಾಂಗೆ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನುಳಿದಂತ ಸೋಷಿಯಲ್ ಮೀಡಿಯಾ ಆಪ್ಗಳಿಗೆ ಯಾವ ತರ ಕ್ರಮಗಳನ್ನ ಈಗ ಸರ್ಕಾರ ಕೈಗೊಳ್ಳುತ್ತೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ವಾಟ್ಸ್ಆಪ್ ಮುಖೇನೂ ಕೂಡ ಈ ಕ್ವೆಶ್ಚನ್ ಪೇಪರ್ ಶೇರ್ ಮಾಡಲಾಗಿತ್ತು ಅಂತ ಮಾಹಿತಿಗಳಿದೆ. ಮತ್ತೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ಕೆಲವೊಂದ್ಸತಿ ಈ ಪೋಸ್ಟ್ಗಳನ್ನು ಹಾಕೋದು ಅಥವಾ ಮೆಸೇಜ್ಗಳನ್ನು ಅಲ್ಲೂ ಕಳಿಸೋದು ಇಂಥದ್ದೆಲ್ಲ ಮಾಡ್ತಿರ್ತಾರೆ. ನಮ್ಮ ಹತ್ರ ಕ್ವೆಶ್ಚನ್ ಪೇಪರ್ ಇದೆ, ಯಾರಿಗೆ ಬೇಕು ಅವರು ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ನಮಗೆ ತಿಳಿಸಿ ಮೆಸೇಜ್ ಮಾಡಿ, ಇಂಥದ್ದೆಲ್ಲ ಹಾಕ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಅಫಿಷಿಯಲ್ಲು ಅಥವಾ ಫೇಕ್ ಅನ್ನೋದು ಸೆಕೆಂಡ್ರಿ. ಆದರೆ ವಿದ್ಯಾರ್ಥಿಗಳು ಇಂಥದ್ದಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಟ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳ ಮುಖೇನ ಕ್ವೆಶ್ಚನ್ ಪೇಪರ್ ಕ್ಷಣ ಮಾತ್ರದಲ್ಲಿ ಶೇರ್ ಕೂಡ ಆಗ್ಬಿಡುತ್ತೆ. ಇಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು ನಡೀತಾವೆ ಈ ಕ್ವೆಶ್ಚನ್ ಪೇಪರ್ ವಿಷಯದಲ್ಲಿ. ಹಾಗಾಗಿ ಸದ್ಯಕ್ಕೆ ಟೆಲಿಗ್ರಾಂಗೆ ನಿರ್ಬಂಧವನ್ನ ವಿಧಿಸಿದೆ ಕೇಂದ್ರ. 22ನೇ ತಾರೀಕಿನ ತನಕ, ಅಂದ್ರೆ 21ನೇ ತಾರೀಕು ದೇಶಾದ್ಯಂತ ನೀಟ್ ರೀ ಎಕ್ಸಾಮ್ ನಡೀತಾ ಇದೆ. 22ನೇ ತಾರೀಕು ತನಕ ಅಕ್ರಮ ತಡೆಗೆ ಸರ್ಕಾರ ಟೆಲಿಗ್ರಾಮ್ ಅನ್ನ ನಿರ್ಬಂಧಿಸಿದೆ. ಇದು ತಾತ್ಕಾಲಿಕ ನಿರ್ಬಂಧ ಮಾತ್ರ.